ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು ನಾಡು ತಿಪಟೂರಿನ ಹುಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿದಿನ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಲೇಬೇಕಾ ನಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ನಲ್ಲಿ. ಎಷ್ಟೋ ಜನ ಯೂಟ್ಯೂಬರ್ಸು ಅವರ ಒಂದು ಕ್ರಿಯೇಟರ್ಸು ಒಂದಿನ ಅಪ್ಲೋಡ್ ಮಾಡ್ತಾರೆ, ದಿನ ಅಪ್ಲೋಡ್ ಮಾಡೋಣ ಅನ್ಕೊಂಡಿರ್ತಾರೆ. ಆಮೇಲೆ ಒಂದು ವಾರಕ್ಕೆ ಒಂದ್ಸತಿ ಅಪ್ಲೋಡ್ ಮಾಡೋಣ ಅನ್ಕೊಂಡಿರ್ತಾರೆ. ಅದಾದ್ಮೇಲೆ ಒಂದ್ ತಿಂಗಳಿಗೆ ಒಂದ್ಸತಿ ಅಪ್ಲೋಡ್ ಮಾಡೋಣ ಅನ್ಕೊಂಡ್ರೆ 2 ತಿಂಗಳಿಗೆ ಒಂದ್ಸತಿ ವಿಡಿಯೋನ ಅಪ್ಲೋಡ್ ಮಾಡೋಣ ಅನ್ಕೊಂತಾರೆ. ಇದೇ ತರ ನೀವು ಕೂಡ ಒಂದು ಯೋಚನೆ ಇರ್ತೀರ, ಯಾವ ಟೈಮಲ್ಲಿ ನಾನು ಎಷ್ಟು ದಿನಕ್ಕೆ ಎಷ್ಟು ವಿಡಿಯೋ ಬಿಟ್ರೆ ಯಾವ ವೈರಲ್ ಆಗ್ಬೋದು, ಗ್ರೋ ಆಗಲ್ವಾ ಜಾಸ್ತಿ ಬಿಟ್ರೆ, ಎಲ್ಲ ಗೊಂದಲಗಳಿಗೆ ನಾನು ಇವತ್ತು ಸೊಲ್ಯೂಷನ್ ತಗೊಂಬಂದಿದ್ದೀನಿ. ಯಾವ ಟೈಮಲ್ಲಿ ನಾನು ವಿಡಿಯೋನ ಯಾವಾಗ ಎಷ್ಟು ಅಪ್ಲೋಡ್ ಮಾಡಿದ್ರೆ ನನಗೆ ಗ್ರೋ ಬರುತ್ತೆ, ಒಂಥರ ಚೆನ್ನಾಗಿ ಒಂದು ಎತ್ಕೋಬಹುದು, ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ನ ಪಡಿಬಹುದು ಹೇಳ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಹೇಳಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ಮೊದಲಿಗೆ ಒಂದು ಲಿಸ್ಟ್ ಕೊಡ್ತೀನಿ ನಿಮಗೆ. ಯಾವ ತರ ಅಂತ ಹೇಳಿದ್ರೆ, ಮೊದಲು ನಿಮ್ಗೆ ಏನಾದ್ರು 100 ಸಬ್ಸ್ಕ್ರೈಬರ್ಸ್ ಇರ್ತಾರೆ ಮೊದಲನೇ ಒಂದು. ಅದಾದ್ಮೇಲೆ ಇನ್ನೊಂದ್ರಾಗೆ 1,000 ಸಬ್ಸ್ಕ್ರೈಬರ್ಸ್ ಅಥವಾ 1,00,000 ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಇವಾಗ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ನಿಮಗೆ. ಈಗ ನಿಮ್ಮ ಹತ್ರ ಏನಾದ್ರು 100 ಸಬ್ಸ್ಕ್ರೈಬರ್ಸ್ ಏನಾದ್ರು ಇತ್ತು ಅಂದ್ರೆ ದಿನಕ್ಕೆ ಈಗ ಅದು ಬೇಡ, ಸ್ಟಾರ್ಟಿಂಗ್ ಇಂದ ನೀವು ಯಾರೇ ಒಂದು ಆಗಿರಲಿ ಯೂಟ್ಯೂಬರ್, ಸ್ಟಾರ್ಟಿಂಗ್ ಇಂದ ಏನಾದ್ರು ಬರ್ತಿದ್ದೀನಿ ಅಂತ ಹೇಳಿದ್ರೆ 0 ಸಬ್ಸ್ಕ್ರೈಬರ್ಸ್ ಇಂದ ಬರ್ತೀರಾ ನೀವು ಅಲ್ವಾ. 0 ಸಬ್ಸ್ಕ್ರೈಬರ್ಸ್ ಇಂದ ನೀವೇನಾದ್ರು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ದಿನಕ್ಕೆ ಮಿನಿಮಮ್ ಅಂತ ಹೇಳಿದ್ರು ನಿಮಗೆ 3 ವಿಡಿಯೋನ ಅಪ್ಲೋಡ್ ಮಾಡಿ. ಯಾಕೆ ಅಂತ ರೀಸನ್ ಹೇಳ್ತೀನಿ. ಅದಾದ್ಮೇಲೆ ನೀವೇನಾದ್ರೂ 1,000 ಸಬ್ಸ್ಕ್ರೈಬರ್ಸ್ ಇತ್ತು ಅಂತ ಹೇಳಿದ್ರೆ ದಿನಕ್ಕೊಂದು 2 ವಿಡಿಯೋಸ್ನ ಅಪ್ಲೋಡ್ ಮಾಡಿ, ಸರಿನಾ. ಅದಾದ್ಮೇಲೆ ನೀವೇನಾದ್ರೂ ಒಂದು 50,000 ಒಂದು 60,000 ಈ ತರ ಒಂದು ರೇಂಜಲ್ಲಿ ಇತ್ತು ಹೇಳಿದ್ರೆ ದಿನಕ್ಕೆ 1 ವಿಡಿಯೋನ ಅಪ್ಲೋಡ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ರೀಸನ್ಸ್ ಕೊಡ್ಕೊಂಬರ್ತೀನಿ. ಮೊದಲನೇದಾಗಿ ಏನಪ್ಪಾ ಹೇಳಿದೆ ಅಂತ ಹೇಳಿದ್ರೆ, 100 ಸಬ್ಸ್ಕ್ರೈಬರ್ಸ್ ಇರೋರು ಅಥವಾ ಸ್ಟಾರ್ಟಿಂಗ್ ಇಂದ ಬಂದಿರೋರು ಅವರು ಏನಪ್ಪಾ ನಾನು ಕನ್ಸಿಡರ್ ಮಾಡೋದಂದ್ರೆ ದಿನಕ್ಕೆ 3 ವಿಡಿಯೋಸ್ನ ಅಪ್ಲೋಡ್ ಮಾಡಿ. ಯಾಕೆಂದ್ರೆ ನೀವು ಅವಾಗ ತಾನೇ ಸ್ಟಾರ್ಟ್ ಮಾಡಿರ್ತೀರಾ, ನಿಮ್ಮ ಹತ್ರ ಸಬ್ಸ್ಕ್ರೈಬರ್ಸ್ ಏನೂ ಇರಲ್ಲ, ಬರೀ 100 ಏನೋ ಸಬ್ಸ್ಕ್ರೈಬರ್ಸ್ 0 ಇರ್ತಾರೆ. ಅವಾಗ ಅಂತ ಟೈಮಲ್ಲಿ ಸಬ್ಸ್ಕ್ರೈಬರ್ಸ್ನ ಚೆನ್ನಾಗಿ ವಾಚಿಂಗ್ ಟೈಮ್ ಪಡಿಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಮಾಡಿ, ಅದರಿಂದ ನಿಮ್ಮ ಒಂದು ಆಡಿಯನ್ಸ್ ಎಂಗೇಜ್ ಆಗುತ್ತೆ. ಅದಾದ್ಮೇಲೆ 1,000 ಸಬ್ಸ್ಕ್ರೈಬರ್ಸ್ ನೀವು 2 ಬಿಟ್ರು ಆಗುತ್ತೆ. ಯಾಕೆಂದ್ರೆ 1,000 ಸಬ್ಸ್ಕ್ರೈಬರ್ಸ್ನ ಪಡೆದಿರ್ತೀರಾ, ಹೌದು, ಅದರಿಂದನೇ ಯೂಟ್ಯೂಬರ್ ಕ್ಲಿಕ್ ಮಾಡಿ ನೋಡ್ತಾರೆ ವಿಡಿಯೋಸ್ನ. ಆಡಿಯನ್ಸ್ಗಳು ಸಪೋರ್ಟ್ ಮಾಡಿ ಕ್ಲಿಕ್ ಮಾಡಿ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ 2 ವಿಡಿಯೋ ಬಿಟ್ರು ಹಾಕು. ಮತ್ತೆ 50,000 ಸಬ್ಸ್ಕ್ರೈಬರ್ಸ್ ಇನ್ನು ಬೇರೆ ರೇಂಜು. ಏನಪ್ಪಾ ಅಂತ ಹೇಳಿದ್ರೆ ದಿನಕ್ಕೆ ಒಂದೇ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಸಾಕು. ಯಾಕೆ ಅಂದ್ರೆ ದಿನಕ್ಕೆ 1 ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ, ಯಾಕೆಂದ್ರೆ ನಿಮ್ಮ ಹತ್ರ ಸಬ್ಸ್ಕ್ರೈಬರ್ಸ್ ಇದ್ರೆ ಅಟ್ರಾಕ್ಟ್ ಮಾಡೋ ತಾಕತ್ತಿದೆ, ವ್ಯೂಸ್ ಕೂಡ ಬರ್ತಾ ಇರುತ್ತೆ, ಅಪ್ಲೋಡ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ಆದಷ್ಟು 1ನೇ ವಿಡಿಯೋನ ಅಪ್ಲೋಡ್ ಮಾಡಿ. ಅದಾದ್ಮೇಲೆ ಇನ್ನೇನಪ್ಪ ನನಗೆ ವಿಷಯ ಹೇಳಬೇಕು ಅಂತ ಹೇಳೋದಂದ್ರೆ, ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಏನಾದ್ರು 100 ಸಬ್ಸ್ಕ್ರೈಬರ್ಸ್ ಇರ್ತಾರೆ, ನಿಮಗೆ ದಿನಕ್ಕೆ 3 ವಿಡಿಯೋಸ್ನ ಅಪ್ಲೋಡ್ ಆಗಲ್ಲ. ಏನಾದ್ರು ಕೆಲಸ ಇರ್ತಿರ್ಬೇಕಾರೆ ಏನಾದ್ರು ಮಾಡ್ತಾ ಇರ್ತೀರಾ, ಅವಾಗ ನಿಮಗೆ ವಿಡಿಯೋಸ್ನ ಮಾಡಕ್ಕೆ ಆಗಲ್ಲ. ಅವಾಗ ನೀವ್ ಏನಪ್ಪಾ ಮಾಡ್ರಿ ಅಂತ ಹೇಳಿದ್ರೆ ದಿನಕ್ಕೆ ಒಂದು 3 ಆಗ್ಲಿಲ್ಲ ಅಂದ್ರೆ ಒಂದು 2 ಅಪ್ಲೋಡ್ ಮಾಡಿ. ಅಕಸ್ಮಾತ್ ಅದು ಆಗ್ಲಿಲ್ಲ ಅಂದ್ರೆ 1 ದಯವಿಟ್ಟು ಅಪ್ಲೋಡ್ ಮಾಡಿ. ದಿನ ಆಕ್ಟಿವ್ ಆಗಿ ಇರಲೇಬೇಕು. ನಿಮ್ಮ ಒಂದು ಯೂಟ್ಯೂಬ್ ಗ್ರೋ ಆಗ್ಬೇಕು, ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ದಿನಕ್ಕೆ 1 ಅಥವಾ 2 ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ 1,000 ಸಬ್ಸ್ಕ್ರೈಬರ್ಸ್ ಇರೋರು ನೀವು ಟೆನ್ಷನ್ ಪಡ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಟೆನ್ಷನ್ ಪಡ್ಕೊಳ್ಬೇಕು ಅಂದ್ರೆ ಟೆನ್ಷನ್ ಪಡ್ಕೊಳೋದೇ ಅಲ್ಲ ಅಂತಲ್ಲ. ಈಗ 2 ವಿಡಿಯೋ ಆಗ್ಲಿ ಅಂದ್ರೆ ಅಕಸ್ಮಾತ್ 1 ವಿಡಿಯೋ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಅದರಿಂದ ನಿಮ್ಮ ವಾಚಿಂಗ್ ಟೈಮ್ ಚೆನ್ನಾಗಿ ಬರ್ತಿರುತ್ತೆ. ನಿಮ್ಮ ಹತ್ರ ವ್ಯೂಸ್ ಬರ್ತಿದೆ ಚೆನ್ನಾಗಿ, 1,000 ಒಂದು 10,000 ಒಂದು 2,000 ಆ ಥರ ವ್ಯೂಸ್ ಬರ್ತಿದೆ ಅಂತ ಹೇಳಿದ್ರೆ ನೀವು ಖಂಡಿತವಾಗಲೂ 1 ವಿಡಿಯೋ ಬಿಟ್ಟರು ಏನು ಪ್ರಾಬ್ಲಮ್ ಆಗಲ್ಲ, ಇಷ್ಟೇ ಬಿಡಬೇಕು ಅಂತ ಆಗಲ್ಲ. ಮತ್ತೆ 1,00,000 ಸಬ್ಸ್ಕ್ರೈಬರ್ಸ್ ಇರೋರು ಅಥವಾ 50,000 ಸಬ್ಸ್ಕ್ರೈಬರ್ಸ್ ಇರೋರು ಏನಪ್ಪಾ ಮಾಡ್ರಿ ಅಂದ್ರೆ ದಿನಕ್ಕೆ 1 ವಿಡಿಯೋ ಬಿಟ್ಟರೆ ಹೇಳದ್ನಲ್ಲ, ಅದೇನು ಪ್ರಾಬ್ಲಮ್ ಆಗಲ್ಲ. ಅದಾದ್ಮೇಲೆ ನೀವು ದಿನಕ್ಕೆ ಇಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿದ್ರೆ ದಿನಕ್ಕೆ 3ನ ಅಪ್ಲೋಡ್ ಮಾಡಿ ಆದಷ್ಟು. ಅದಕ್ಕಿಂತ ಜಾಸ್ತಿ 4ನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾದ್ರೆ ನಿಮ್ಮ ಒಂದು ನೋಟಿಫಿಕೇಶನ್ ಆಡಿಯನ್ಸ್ಗಳಿಗೆ ಹೋಗಲ್ಲ, ಜಾಸ್ತಿ ಹೋಗಕ್ಕೆ ಚಾನ್ಸ್ ಇಲ್ಲ. ಹೋಗುತ್ತೆ ಬಟ್ ಆದ್ರೆ ಒಂದ್ 2-3 ದಿವಸ ಆದ್ಮೇಲೆ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಸತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈಗ ಮುದ್ದೆನ ಒಂದೇ ಸತಿ ತಿನ್ನಕ್ಕಾಗ್ಬಿಡುತ್ತಾ ಒಂದೇ ಸತಿ ಆಗಲ್ಲ. ಅದೇ ರೀತಿ ಒಂದು ಯೂಟ್ಯೂಬ್ ಕೂಡ, ಅದಕ್ಕೋಸ್ಕರ ಆ ಥರ ನೀವು ತಪ್ಪನ್ನ ಮಾಡಕ್ ಹೋಗ್ಬಿಡಿ. ದಿನಕ್ಕೊಂದು 3 ವಿಡಿಯೋಸ್ನ ಆದ್ರೂ ಅಪ್ಲೋಡ್ ಮಾಡಿ ಅಷ್ಟೇ, ಅದಕ್ಕಿಂತ ಅಪ್ಲೋಡ್ ಮಾಡಕ್ ಹೋಗ್ಬಿಡಿ. ಯೂಟ್ಯೂಬ್ನ ಅಲ್ಗಾರಿದಮ್ ಯೂಟ್ಯೂಬ್ ಏನು ತಲೆ ಕೆಡಿಸ್ಕೊಳ್ಳಲ್ಲ, ನೀವು ಮಾಡಿ ನಮಗೆ ಗೊತ್ತಿಲ್ಲ ಅಂತ ಕೈ ಬಿಟ್ಬಿಡುತ್ತೆ, ರಿಕಮೆಂಡೇಶನ್ ಮಾಡಿ ನಿಲ್ಲಿಸುತ್ತೆ. ಅದಕ್ಕೋಸ್ಕರ ದಿನಕ್ಕೆ ಒಂದು ಲಿಮಿಟ್ ಅಂತ ಇರುತ್ತಲ್ಲ. ಈಗ ಊಟ ಇಷ್ಟು ಜಾಸ್ತಿ ತಿಂದ್ರೆ ವಾಂತಿ ಆಗ್ಬಿಡುತ್ತಲ್ಲ,
ಆ ಥರ ಊಟದಲ್ಲೇ ಆಗಿರಲಿ, ಯೂಟ್ಯೂಬ್ ವಿಡಿಯೋದಲ್ಲೇ ಆಗಿರಲಿ, ದಯವಿಟ್ಟು ಲಿಮಿಟ್ನ ಮಾಡ್ಕೊಂಡು, ಆದಷ್ಟು ಎಷ್ಟು ಲಿಮಿಟ್ ಇರಬೇಕೋ ಅಷ್ಟು ಲಿಮಿಟಲ್ಲಿ ಇದ್ರೆ ಮಾತ್ರ ನಿಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ. ಇಲ್ಲಾಂದ್ರೆ ವೈರಲ್ಲು ಆಗಲ್ಲ, ರೆಕಮೆಂಡೇಶನ್ಗೂ ಆಗಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಹಿಂಗೆ ಇರುತ್ತೆ, ಗ್ರೋ ಆಗಲ್ಲ. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋ ನಿಮಗೆ ತಿಳಿಸಿದ್ದೀನಿ. ಪ್ರತಿದಿನ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಕನ್ಫ್ಯೂಸ್ ಇರುತ್ತೆ, ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವಾಗಲೂ ಟೆಕ್ ಟಿಪ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಹಾಗೆ ಫೇಸ್ಬುಕ್ ಕೂಡ ಫಾಲೋ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.